ತಿನ್ನಕ್ ಬರ್ತವ್ರೆ ಪಾಪ ಯೋದ ಬಳ್ಳಿಯಿಂದ. ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ಎಲ್ಲರೂ ಕ್ಷೇಮವಾಗಿರಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಸೊ 1-2 ಡೇಸ್ ಹೊರಗಡೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಎಲ್ಲಿ ಹೋಗ್ತಿದ್ದೀವಿ, ಏನು ಮಾಡ್ತಿದ್ದೀವಿ ಅನ್ನೋದನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀವಿ. ಅಂದವೇ ತುಮಕೂರಿಂದ ಮುಂದೆ ಶಿರಾ, ನಿಯರ್ ಬೈ ಶಿರಾ ಹತ್ರ ಯಾವುದೇ ಗೊತ್ತಾ ಹೋಟೆಲ್ ನೇಮ್ ಇದು ಶ್ರೀ ಕಾಮಧೇನು ಅಂತೆ. ಊಟ ಅಲ್ಲ, ಬ್ರೇಕ್ಫಾಸ್ಟು ಏನೂ ಚೆನ್ನಾಗಿಲ್ಲ. ಅದು ಉಪ್ಪಿಟ್ಟು ತೊಗೊಂಡ್ವಿ. ಓಕೆ ನಾರ್ಮಲಾಗಿತ್ತು. ನಮ್ಮ ಸುನ್ನಿ ಒಂದು ಮಸಾಲೆ ದೋಸೆ ತೊಗೊಂಡ. ತಿನ್ನಲೋ ಬೇಡೋ ಅಂದ್ಕೊಂಡು ಒದ್ದಾಡ್ಕೊಂಡು ತಿಂತಾಯಿದ್ದಾನೆ. ಕೊನೆಗೂ ತಿಂದ. ಸೆಲ್ಫ್ ಸರ್ವಿಸ್ ಅಂತೆ. ಹೋಗ್ಲಿ ಸೆಲ್ಫ್ ಸರ್ವಿಸ್ ಆದರೂ ಹೋಗಿ ನಾವೇ ತೊಗೊಳ್ಳೋಣ ಅಂತಂದ್ರು ಅಲ್ಲಿ ರೆಸ್ಪಾನ್ಸ್ ಮಾಡೋರೇ ಇಲ್ಲ. ಸೊ ನೀವೇನಾದರೂ ಇನ್ ಕೇಸ್ ಈ ರೂಟಲ್ಲಿ ಬಂದರೆ ಶ್ರೀ ಕಾಮಧೇನು ಬರಬೇಡಿ. ಬಟ್ ಇದೆ, ಸರ್ವಿಸ್ ಇದೆ, ಲೇಟ್ ಅಂತೆ. ಓಕೆ ಆಯಿತು, ಸೆಲ್ಫ್ ಸರ್ವಿಸ್ ತೊಗೊಳಕ್ಕೆ ನಾವು ರೆಡಿ ಇದ್ದೀವಿ. ರೆಸ್ಪಾನ್ಸ್ ಮಾಡಬೇಕಲ್ವಾ. ಹೋಗಲ್ಲಿ ಕೂಪನ್ ಇಟ್ಕೊಂಡು ನಿಂತ್ಕೊಂಡ್ರು ರೆಸ್ಪಾನ್ಸ್ ಮಾಡಲ್ಲ. ಆಮೇಲೆ ನೀಟ್ನೆಸ್ ಇಲ್ಲ ಒಳಗಡೆ. ನಾವು ಸೆಲ್ಫ್ ಸರ್ವಿಸ್ ತೊಗೊಳಕ್ಕೆ ಬೇಕಾದ್ರೆ ನೋಡಿದ್ವಲ್ಲ, ನೀಟ್ ಇರಲಿಲ್ಲ. ಹೆಂಗಂದ್ರೆ ಹಂಗೆ ತೆಗೆದು ಕೊಡ್ತಿದ್ರು. ನೆಕ್ಸ್ಟ್ ಇಲ್ಲಿಂದ ಎಲ್ಲಿ ಹೋಗ್ತೀವಿ ಏನು ಮುಂದೆ ತೋರಿಸ್ತೀನಿ. ಅಲ್ಲಿವರೆಗೂ ನನ್ನ ಚಾನಲ್ ನೋಡ್ತಾ ಇದ್ದೀವಿ. ನೋಡಿ ಅಲ್ಲಿ ಬಿಡ್ತಾ ಇದ್ದಾನಲ್ಲ, ಅವನೇ ನಮ್ಮ ಹೀರೋ, ನಮ್ಮ ಝೀರೋ. ಸೂತ್ರ. ಅಯ್ಯೋ ಜಾಸ್ತಿ ನೋವು ಮಾಡ್ಬೇಡ. ಯಾಕೆ ಆ ಕಡೆ ತಿರ್ಕೊಬಿಟ್ರಿ? ಸುನಿ ಇನ್ನೂ ತಿಂತವನೆ. ಎಲ್ಲ ಕಾಫಿ ಕುಡಿ ಬರ್ತಾ ಇದ್ದಾನೆ. ಇವನು ಹೀರೋ, ಅಲ್ಲಿ ಬರ್ತಾವನಲ್ಲ ಇವನು ಝೀರೋ. ಇವನು ಝೀರೋ, ಅವನು ಹೀರೋ. ಹೀರೋ ಬಂದ. ಮಗು ಮಸಾಲೆ ದೋಸೆ ತಿಂದು ಸುಸ್ತಾಗ್ಬಿಟ್ಟು ಬಿಡ್ತಾ ಇದೆ. ನಾವೀಗ ಅಂದವೇ ಶಿವಮೊಗ್ಗ ಹೋಗ್ತಾ ಇದ್ವಿ. ಸೊ ಇಲ್ಲಿಗೆ 2-3 ಸಲ ಬಂದಿದ್ವಿ, ಬಟ್ ಇದನ್ನು ಹೋಗಲಿಲ್ಲ. ಈ ಸಲ ಹೋಗೋಣ ಅಂತ ಭದ್ರಾ ವೈಲ್ಡ್ ಲೈಫ್ ಸೆಂಚುರಿ ಅಂತ ಇದೆ. ಸೊ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿ 2-2:30 ಗಂಟೆ ಟಿಕೆಟ್ ಇಶ್ಯೂ ಮಾಡೋದು. ಇನ್ನೂ ಯಾರೂ ಬಂದಿಲ್ಲ. ಬಟ್ ಸಿಕ್ಕಾಪಟ್ಟೆ ಜನ ರಶ್ ಆಗ್ತಾರಂತೆ. ಅವರು ಕ್ಯೂಬಲ್ಲಿ ನಿಂತ್ಕೊಳ್ಳೋಕೆ ಹೇಳಿದ್ದಾರೆ. ಇವಾಗ ಟೈಮ್ ಬಂದು ಹತ್ತತ್ರ 1 ಗಂಟೆ ಆಗ್ತಿದೆ. ಇನ್ನೂ 1 ಅವರ್ 1.5 ಅವರ್ ವೆಯ್ಟ್ ಮಾಡಬೇಕು. ಹೋಗೋಣ ಅಂದ್ಕೊಂಡಿದ್ದೀವಿ. ಸಫಾರಿಗೆ ಹೋಗೋಣ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ. ಅಪ್ಪ ನಮ್ಮ ಹುಡುಗ ಟಿಕೆಟ್ ಕಾದು ಸುಸ್ತಾಗಿ ಇವಾಗ ಬರ್ತಾ ಇದ್ದಾನೆ. ಇಲ್ಲಿ ನಿಯರ್ ಬೈ ತಿನ್ನೋಕ್ಕೇನೂ ಇಲ್ಲ. ಅಲ್ಲಿ ಹೊರಗಡೆ ಹೋಗಿ ಜ್ಯೂಸು ಬಾಳೆಹಣ್ಣು ತೊಗೊಬಂದ್ಬಿಟ್ಟು ಕೂತಿದ್ದೀವಿ. ಅದನ್ನೇ ತಿನ್ನಕ್ಕೆ ಬರ್ತವ್ರೆ ಪಾಪಚ್ಚೆ. ಅಯ್ಯೋ ಪಾಪ 2 ಅವರಿಂದ ಕೂತಿದ್ದ. ಸೊ ಸೈಡ್ ಬಾಡೋಗೋನರ್ದ ಬಾಡಿಯೋದ ಬಳ್ಳಿಯಿಂದ ಹೂ ಅರಳಬಲ್ಲದೆ ಏನೂ ಇಲ್ಲ. ಅದೇ ಅವರು ಪನ್ನೀರ್ ರೋಲ್ ಅಂದಕ್ಷಣ ನಾವು ನಮ್ಗೆ ಚಪಾತಿ ಕೊಡ್ತಾರಲ್ಲ ಹಂಗೆ ಅನ್ಕೊಬಿಟ್ವಿ. ನೋಡು ಅಯ್ಯೋ ಎಲ್ಲೆಲ್ಲ ಜನ ಜಾಸ್ತಿ ಅವ್ರೆ. ಅದ್ರ ಜೊತೆ ಒಂದು ಬಸ್ಸು 2 ಜೀಪು ಹೆಂಗಿದ್ ಮಾಡ್ತಾರೆ ಎಲ್ಲಾರ್ಗು. ಅಲ್ಲ ಮುಂದೆ ಒಬ್ಬ ಕೂತಾನ ಲೋಕಲ್ ಅಂತವನು. ಅವ್ನು ಯಾರಿಗೂ ಕಾಯ್ಸ ಕೂತ್ಕೊಂಡು ಟಿಕೆಟ್ಗೆ ಇಟ್ಕೊಂಡು ನನಗೆ ಮೈಂಡ್ ವಾಶ್ ಮಾಡ್ತಾನೆ. ಹಾಕಲ್ಲ ಸರ್, ನಮ್ಮಿಬ್ರಿಗೆ ಸಿಗೋದೇ ಡೌಟು. ಆಲ್ರೆಡಿ 2 ಯಾರೋ VIP ಬುಕ್ ಆಗ್ಬಿಟ್ಟಿದೆ, 2 ಜೀಪು ಅಂತ. ನಾನು ನಿಮ್ಮ ಮನ್ಸಲ್ಲಿ ನಾವು VIP-ನೇ ಕಾರ್ಡ್ ಕೊಟ್ರೆ ಸಾಕು. ಅವರೇ ಇಷ್ಟು ಕ್ಯೂ ನಿಂತವ್ರೆ. ಇಲ್ಲೊಂದು 150 ಸೀಟ್ ಇದ್ದಾರೇನೋ. ಇದ್ರಲ್ಲಿ ಸೀಟ್ ಸಿಗೋದೇ 30 ಜನಕ್ಕೆ. ಫೈನಲಿ 1 ಗಂಟೆಗೆ ಬಂದು ಕ್ಯೂವಲ್ಲಿ ನಿಂತಿದ್ದಕ್ಕೆ 3:15ಗೆ ನಮಗೆ ಟಿಕೆಟ್ ಸಿಕ್ಕಿರೋದು. ಅದರಲ್ಲೂ ಜೀಪ್ ಟಿಕೆಟ್ ಸಿಕ್ಕಿಲ್ಲ. ಯಾರೋ VIP ಅಂತ ಅದು ಮೊದಲೇ ಬುಕ್ ಮಾಡ್ಕೊಂಡಿದ್ರಂತೆ 1 ಡೇ ಮುಂಚಿತವಾಗೆ. ಈ ಜೀಪಲ್ಲಿ ಕರ್ಕೊಂಡು ಹೋಗ್ತಾರಂತೆ. ಏನು ಗೊತ್ತಾ, ಫಸ್ಟು ಬಂದು ಯಾರಿಗೆ ಕಾದಿರ್ತಾರೋ ಅವ್ರಿಗಷ್ಟೇ ಪ್ರಿಫರೆನ್ಸು. ಸುಮ್ಮನೆ ವೇಸ್ಟಾಗಿ ಕಾಯ್ಕೊಂಡು ನಿಂತಿದ್ರು 1 ಅವರ್ 1.5 ಅವರ್ 2 ಅವರ್ಸು. ಮತ್ತೆಲ್ಲ ವಾಪಸ್ ಹೋದರು. ಒಂದು 30 ಸೀಟ್ಗೇನೋ ಅಷ್ಟೇ ಟಿಕೆಟ್ ಸಿಕ್ಕಿದ್ದು. ಅವ್ರು ಅಷ್ಟು ಜನ ಹೋಗ್ತಿದ್ದಾರೆ. ಮಿಕ್ಕಿದವರೆಲ್ಲ ಎಷ್ಟು ಜನ ಇದ್ದರು, ಒಂದು 150 ಮೆಂಬರ್ಸ್ ಇದ್ದರು. ಎಲ್ಲ ರಿಟರ್ನ್ ಹೋದರು.
ಫಸ್ಟೇ ಅವರು ಬೋರ್ಡ್ ಹಾಕ್ಕೊಡ್ಬೇಕು, ಇಂತಿಷ್ಟು ಸೀಟ್ ಇದೆ, ಇಷ್ಟು ಜನಕ್ಕೆ ಮಾತ್ರ ಅವೈಲಬಲ್ ಇರುತ್ತೆ ಅಂತ. ಸುಮ್ಮನೆ ಕಾಯೋದು ತಪ್ಪುತ್ತೆ. ಬಾಡೋಗ್ಬಿಟ್ಟಿದೆ ಬಿಡು, ಬ್ಯೂಟಿ ಎಲ್ಲ ಬಾಡೋಗ್ಬಿಟ್ಟೆ. ನವಿಲು ಒಂದೇ ಇರೋದು ಆ ಕಡೆ, ಅಲ್ಲ ಈ ಕಡೆ ಇದೆ ನವಿಲು ಮುಂದೆ. ಕಾಣಿಸ್ತಾ ಇದೆಯಾ? ಇಲ್ಲ ನನಗೆ ಕಾಣಿಸ್ತಾ ಇಲ್ಲ, ಮೊಬೈಲ್ಗೂ ಕಾಣಿಸ್ತಾ ಇಲ್ಲ. ಕಾಣಿಸ್ತು ಹಾ, ಎರಡಿದೆ. ಹೌದಾ? ಸದ್ದು ಎಷ್ಟಾನೇ ಇದೆ ಒಟ್ಟು? ಮರಿ ಬಂದಿದೆ ಅದ್ರ ಕೆಳಗಡೆ, ಸುಮಾರು 4-5 ಇರೋಂಗವಲ್ಲ ಒಳಗಡೆ ಇದೆ. ಫಾರೆಸ್ಟ್ ಬಫೆಲೋ ಕಾಣ್ತಾ ಇದೆ. ವಿಡಿಯೋದಲ್ಲಂತೂ ಏನು ಕಾಣ್ತಾ ಇಲ್ಲ, ಲೈವ್ ಆಗಿ ಕಾಣಿಸ್ತಾ ಇದೆ. ಮೇಯ್ತಾದೀಗೇನು ಊರೆಮ್ಮೆ ತರನೇ, ಅದಕ್ಕೇನು ಬಿಡಿ, ಅದೇನೇನು ಡಿಫ್ರೆಂಟ್ ಆಗಿಲ್ಲ. ನಮ್ಮನೆ ನೋಡ್ತಾ ಇದೆ ಅದು. ಬಾರ ಸಾಕು, ಹಿಂದೆ ಹೋಗ್. ಇಲ್ಲೆಲ್ಲೋ ಮಧ್ಯ ಕಾಡು ಮಧ್ಯೆ ಕರ್ಕೊಬಂದು ನಿಲ್ಸವ್ರೆ. ಇದು ಬ್ರಿಟಿಷ್ ಇದ್ರ ಮನೆ ಅಂತೆ. ನೋಡಿ ಎಷ್ಟು ಮಾಡ್ರೇಟ್ ಆಗಿದೆ. ನಿಜ ಬ್ರಿಟಿಷ್ ನಿಮ್ಮ ಮನೇಲಿದ್ರ? ಇವ್ರೇನಾ ಬ್ರಿಟಿಷ್ ಮಹಾರಾಜ? ಹುಲಿ ಮುಂದೆ ನಡ್ಕೊ ಬರ್ತಿದೆ. ಪಾಪ ಇಂಗ್ಲಿಷ್ ಬೇಡ. ಬೇಗ ಹೋಗಿ. ಸೌಂಡ್ ಮಾಡಬೇಡಿ. ಸೈಲೆಂಟ್. ಕೊನೆ ಮಹಿ ನಿನ್ ಪ್ರೇಯರ್ ಕೇಳಿಸ್ಬಿಡ್ತು ಕಣ ಕೊನೆಗೂ. ಸಬಾಷ್. ಸರ್ ಸ್ವಲ್ಪ ಇಲ್ಲ ಇರೋ. ಕೊನೆಗೂ 3 ಅವರ್ ಆದಮೇಲೆ ಟಿಕೆಟ್ ಸಿಕ್ತು. ಸೊ ಪರ್ ಹೆಡ್ 500. ಓದಿ ಒಂದು 30 ಕಿಲೋಮೀಟ್ರನೂ ಆಯಿತು. ಒಳಗಡೆ ಕರ್ಕೊಂಡು ಹೋಗಿದ್ರು. 2.5 hour ಆಯಿತು. 2.5 ಗಂಟೆ ಆಯಿತು. 2:40 ಆಯಿತು. 2 ಅವರ್ 40 ನಿಮಿಷ ತೊಗೊಳ್ತು. ಓದ್ವಿ, ಒಂದು 3 ಕಿಲೋಮೀಟ್ರ್ ಓದ್ವಿ, ಏನೂ ಕಾಣಿಸ್ತಿಲ್ಲ. ಒಂದಷ್ಟು ದೂರ ಆ್ಯಕ್ಚುಲಿ ನಮ್ಮ ಒಬ್ರಿಗೆ ಅನ್ಸುತ್ತೆ ಅಷ್ಟೊಂದು ಪ್ರಾಣಿಗಳು ಕಾಣಿಸಿದ್ದು ಅಲ್ಲಿ. 2 ಜೀಪು ಮತ್ತು 1 ಬಸ್ ಇತ್ತು. ಮತ್ತು ಜಂಗಲ್ ಫಾರೆಸ್ಟ್ ಅವ್ರದ್ದು ಸಪ್ರೇಟು ಜೀಪ್ಗಳಿತ್ತು. ಬಟ್ ಯಾರಿಗೂ ಏನೂ ಕಾಣಿಸಿಲ್ಲ. ನಮ್ಮದು ಲಕ್ ಅನಿಸುತ್ತೆ. ಎಲ್ಲ ಥರ ಪ್ರಾಣಿನೂ ಕಾಣಿಸ್ತು. ಆನೆನೂ ಕಾಣಿಸ್ತು. ಹುಲಿ ನೋಡಬೇಕು ಅಂತ ಸಿಕ್ಕಾಬಡೆ ಆಸೆ ಇತ್ತು. ಹುಲಿನೂ ಕಾಣಿಸ್ತು, ನೋಡಿದ್ವಿ, ಖುಷಿ ಆಯಿತು. ಇವಾಗ ರೂಮ್ಗೆ ಬಂದಿದ್ದೀವಿ. ನಾನು ಹೊರಗಡೆಯಿಂದ ನೋಡ್ಬಿಟ್ಟು ರೂಮ್ ಚೆನ್ನಾಗಿರಲ್ಲ ಅಂದ್ಕೊಂಡೆ. ಆ್ಯಕ್ಚುಲಿ ರೂಮ್ ತುಂಬ ಚೆನ್ನಾಗಿದೆ, ತೋರಿಸ್ತೀನಿ. ಮತ್ತೆ 5 ಕಿಲೋಮೀಟ್ರು. ನೀವು ಹೇಳ್ದಂಗೆ ಜಾಗ ಲೈನ್ ಅದು. ಎಲ್ಲ ನಿಮ್ಮ ರೈಟಿಗೆ ಬನ್ನಿ. ಜಸ್ಟ್ ಊಟ ಮುಗಿಸಿ ಇವಾಗ ಬಂದ್ವಿ. ಮಲ್ಕೋಬೇಕು. ಬೆಳಗ್ಗೆ ಮತ್ತೆ ಫ್ರೆಶ್ ಅಪ್ ಆಗಿದ್ದು ಎಲ್ಲೋ ಹೊರಗಡೆ ಹೋಗಬೇಕು, ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀವಿ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಂಟಿಲ್ ವಾಚ್ ಮೈ ಯೂಟ್ಯೂಬ್ ಚಾನಲ್.